ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ದೊಡ್ಡದೊಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಬಹುಶಃ ನೋಡ್ತಾ ಇದ್ದೀರಿ, ಬಹಳ ದೊಡ್ಡ ಪಾರ್ಕಿಂಗು ನೋಡಿ. ಇಲ್ಲಿ ಇವರು ಪಾರ್ಕಿಂಗ್ ಕೊಡಿ ಅಂತಿದ್ದಾರೆ. 50 ರೂಪಾಯಿನ ಪಾರ್ಕಿಂಗು. ಇಲ್ಲಿ ರೆಡಿ ಆಗ್ತಿದೆಯಾ ಅದು? ಇನ್ನೆಷ್ಟು ಟೈಮ್ ಬೇಕು ರೆಡಿ ಆಗಲಿಕ್ಕೆ? ಕಂಬಳಿಪುರ, ಬೆಂಗಳೂರು ಹೊಸಪೇಟೆ ಹತ್ರ ಇದೆ ನೋಡಿ. ಕಾಣ್ತಾ ಇದೆ ಬೋರ್ಡ್ ಇವಾಗ. ಕಾಟೇರಮ್ಮ ದೇವಿ ದೇವಾಲಯ ಕಂಬಳಿಪುರ, ಹೊಸಪೇಟೆ ಹತ್ರ ಇದೆ, ಬೆಂಗಳೂರು ಹತ್ರ ಇದೆ. ತುಂಬ ಕಾರ್ಮಿಕ ದೇವಸ್ಥಾನ. ಈಗ ನಾವು ನೋಡಿ ಕಾಫಿಯಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ಪಕ್ಕದಲ್ಲಿದ್ದಾಳೆ. ನನ್ನ ಮನೆಯವರು ಮತ್ತು ಮಳಿಯ ನನ್ನ ಮೊಮ್ಮಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬಹಳ ಇಲ್ಲಿ ನೀವು ಕಾಣ್ತಾ ಇದ್ದೀರ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಪ್ರದಕ್ಷಿಣೆ ಹಾಕಬೇಕು, ಸರ್ತಿ ಸಾಲನ್ನು ಹೋಗಬೇಕಾಗಿದೆ. ಇಲ್ಲಿ ಎಲ್ಲರೂ ಕೂಡ ತಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕಟ್ಟಿದ್ದಾರೆ. ಏನೇನು ಕಟ್ಟಿದ್ದಾರೆ ಅಂದರೆ ವಿಶೇಷ ನೀವು ಬಂದು ನೋಡಬೇಕಾಗುತ್ತೆ. ಅಲ್ಲಿ ಔಷಧಿಗಳ ಚೀಟಿ ಇರ್ಬೋದು, ತುಂಬ ಬೇಡಿಕೆಗಳಿರ್ಬೋದು, ಕುಡಿಯೋದಕ್ಕೆ ಬಿಡಬೇಕು ಅಂತೇಳಿ ಆ ಕುಡಿತದ ರ್ಯಾಪರ್ಗಳಿರ್ಬೋದು, ಎಣ್ಣೆ ಬಟ್ಟೆ ರ್ಯಾಪರ್ಗಳು ಇದೆಲ್ಲ ಹಾಕಿದ್ದಕ್ಕೆಲ್ಲ ಬರೆದು ಹಾಕಿದ್ದಾರೆ. ನಮಗೆ ದೇವರು ಒಳ್ಳೇದು ಮಾಡಬೇಕು ಅಂತ, ನನ್ನ ತಮ್ಮ ನಾನು ಚೆನ್ನಾಗಿ ಓದಬೇಕು, ನಮಗೆ ಪೊಲೀಸ್ ಕೆಲಸ ಸಿಗಬೇಕು, ಹೀಗೆಲ್ಲ ಬರೆದು ಹಾಕಿದ್ದಾರೆ. ಸಾಕಷ್ಟು ಚೀಟಿಗಳನ್ನೆಲ್ಲ ಬರೆದು ಹಾಕಿ ಇಲ್ಲಿ ಗಂಟೆಗೆಲ್ಲ ಬರೆದು ಹಾಕಿದ್ದು. ನನ್ನ ತಮ್ಮ ಪೊಲೀಸ್ ಆಗಬೇಕು ಅಂತ ಬರೆದಿದ್ದಾರೆ, ನಮ್ಮ ಅಪ್ಪನಿಗೆ ಗುಣ ಆಗಬೇಕು ಅಂತ ಬರೆದಿದ್ದಾರೆ. ಇದು ನಾವು ದೇವಸ್ಥಾನ ಒಳಭಾಗಕ್ಕೆ ಎಂಟ್ರಿ ಆಗಿದ್ದೀವಿ ನೋಡಿ. ನನ್ನ ಮಗಳು ಮೊಮ್ಮಗಳು ಕಾಣ್ತಾ ಇದ್ದಾರೆ. ಇಲ್ಲಿ ನಾವು ದೇವಸ್ಥಾನದ ಒಳಭಾಗದಲ್ಲಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣ್ತಾ ಇದೆ ಕಾಟೇರಮ್ಮ ದೇವಾಲಯ. ಇಲ್ಲಿಂದ ನೀವು ಬಂದರೆ ಅದ್ರ ಕಡೆ ದೇವಿಯ ದರ್ಶನದ ಜಾಗ ನೋಡಿ ಕಾಣ್ತಾ ಇದ್ದೀವಿ. ತುಂಬ ರಶ್ ಇದೆ ಇವತ್ತು, ಮಂಗಳವಾರ ಹೋಗಿದ್ವಿ. ಇಲ್ಲಿ ಕಾಣ್ತಾ ಇದೆ ಇದು ಗರ್ಭಗುಡಿ ಮುಂಭಾಗ. ಈ ಭಾಗದಲ್ಲಿ ನಾವು ಇಲ್ಲಿ ದೇವಸ್ಥಾನ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನಾನು ಕೈ ಮುರ್ಕೊಂಡು ಫ್ರ್ಯಾಕ್ಚರ್ ಆಗಿದೆ. ಕೈ ಫ್ರ್ಯಾಕ್ಚರ್ ಆಗಿದ್ದರೂ ಕೂಡ ಹೋಗಿದ್ದೀನಿ ನೋಡಿ. ಇಲ್ಲಿ ಕಾಟೇರಮ್ಮ ಮೂರ್ತಿ ಕಾಣ್ತಾ, ಭಾಳ ಎತ್ತರವಾಗಿರ್ತಕ್ಕಂಥ ಮೂರ್ತಿ. ಈಗ ಅದನ್ನೇ 250 ಅಡಿ ಪ್ರಪಂಚದಲ್ಲಿ ಎತ್ತರವಾಗಿರ್ತಕ್ಕಂಥ ದೊಡ್ಡ ಮೂರ್ತಿಯನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೆರಡು ವರ್ಷಗಳಲ್ಲಿ ಅದು ಕೂಡ ರೆಡಿ ಆಗುತ್ತೆ. ಇಲ್ಲಿ ನಾವು ಅಲ್ಲಿ ತೊಗೊಂಡಿರ್ತಕ್ಕಂಥ ಹಣಕಾಯಿಯನ್ನು ನೋಡಿ, ನಮ್ಮ ಮನೆಯವರು ಅಲ್ಲಿ ಕಾಯಿಯನ್ನು ಹೊಡೆದು ಪ್ರಸಾದ ತೊಗೊಳೋದೆಲ್ಲ ಮಾಡಬೇಕು. ಆ ಪ್ರೊಸೆಸ್ ಆಗ್ತಾಯಿದೆ. ಇಲ್ಲಿ ಕಾಟೇರಮ್ಮ ದೇವಿಯ ಮೂರ್ತಿಯನ್ನು ಮತ್ತೊಮ್ಮೆ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಮೇಲೆ ಹೋಗ್ಬಿಟ್ಟು ಅಲ್ಲಿ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ವಿಶೇಷ ಇದೆ, ತುಂಬ ವಿಶೇಷಗಳಿದೆ. ಅಲ್ಲಿ ತಮ್ಮ ಬೇಡಿಕೆ ಈಡೇರಬೇಕು ಅಂತ ಬೀಗಗಳನ್ನ ಕಟ್ತಾರೆ. ಕೆಲವು ಕಾಯಿಗಳು, ಬಹುಶಃ ನೀವು ಕಾಯಿಗಳನ್ನು ನೋಡಿದ್ರೆ ಲೆಕ್ಕವಿಲ್ಲದಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ. ನನ್ನ ಮೊಮ್ಮಗಳು ಎತ್ಕೊಳ್ಳಿ ಅಂತ ನನ್ನ ಕೈ ಆಗ್ತಾಯಿಲ್ಲ, ಕೈ ನೋವಿದೆ, ಬಟ್ ಎತ್ಕೊಳ್ಳಿ ಅಂತಿದ್ದಾಳೆ. ಹಾಗೆ ಅಲ್ಲಿ ಕಾಣ್ತಾ ಇದೆ ಅದು ಆಮೇಲೆ ತೋರಿಸ್ತೇನೆ ನಿಮಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಕಾಯಿಗಳನ್ನ ಕಟ್ಟಿದ್ದಾರೆ. ಈಗ ಇಲ್ಲಿ ದೇವಸ್ಥಾನದ ಅಂಗಳದಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿ ಸರ್ತಿ ಸಾಲಲ್ಲಿ ನಮ್ಮ ಹಳೆಯ ಕೂಡ ನಿಂತ್ಕೊಂಡಿದ್ದಾನೆ.